ಪ್ರೌಡ್ ಮೂಮೆಂಟ್. ಸೊ ನಮ್ಮ ಕನಕಪುರದವರು, ನಮ್ಮ ಕನಕಪುರದಿಂದ ಒಬ್ರು ಚೀಫ್ ಮಿನಿಸ್ಟರ್ ಆಗ್ತಾ ಇದಾರೆ ಅಂತಂದ್ರೆ ಅದು ಆಲ್ಮೋಸ್ಟ್ 70 ವರ್ಷ ಆದ್ಮೇಲೆ ರಾಜ್ಯ ಜನತೆ ಒಂದು ಒಳ್ಳೆ ಆಡಳಿತ ಕೊಡ್ತಾರೆ ಅಂತ ನಿರೀಕ್ಷೆ ಇದೆ. 100ಕ್ಕೆ 100 ಒಳ್ಳೆ ಆಡಳಿತ ಕೊಡ್ತಾರೆ. ಮುಂದಕ್ಕೆ ರಾಜ್ಯನ ಮತ್ತೊಂದು ಲೆವೆಲ್ಗೆ ತಗೊಂಡೋಗ್ತಾರೆ ಅಂತ ಎಲ್ಲರಿಗೂ ನಂಬಿಕೆ ಇದೆ. ಆ ನಂಬಿಕೆನ ಉಳಿಸ್ಕೋತಾರೆ. ಅದೇ ರೈತರ ಪರ ಒಳ್ಳೇದ್ ಮಾಡ್ಬೇಕು. ನೀರಾವರಿ, ಕರೆಂಟ್. 2028ಕ್ಕೂ ಮತ್ತೆ ಇವರೇ ಮುಖ್ಯಮಂತ್ರಿ ಆಗ್ತಾರೆ. ಒಕ್ಕಲಿಗರಿಗೆಲ್ಲ ಇಡೀ ನಮ್ಮ ಕರ್ನಾಟಕ ಜನಕ್ಕೂ ಒಳ್ಳೆ ದೊಡ್ಡ ನಾಯಕರಾಗೇ ಆಗ್ತಾರೆ, ಮಾಸ್ ಲೀಡರ್ ಆಗ್ತಾರೆ. ಒಂದು ಯಾವುದೇ ಸಂದರ್ಭ ಬಂದ್ರು ಅಣ್ಣನ ತಮ್ಮ ಬಿಟ್ಕೊಡ್ತೀರಾ, ತಮ್ಮನ್ನ ಅಣ್ಣ ಬಿಟ್ಕೊಡ್ತೀರಾ. ಮೇಕೆದಾಟು ಯೋಜನೆ ಆಯ್ತಿರೋದು ನಮ್ಮ ಸಾಹೇಬ್ ಕನಸು. ಅದು ಕಬ್ಬಾಳಮ್ಮನ ಆಶೀರ್ವಾದ ಈಡೇರ್ಲಿ ಅಂತ ದೇವರಲ್ಲಿ. ಅಂದ್ರೆ ಸ್ಕಿಲ್ ಬೇಸ್ಡ್ ಒಂದು ಕೋರ್ಸಸ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ರೆ ಗೌರ್ಮೆಂಟ್ ಕಡೆಯಿಂದ. ನಮ್ಗೆ ಇವತ್ತು ಸಿದ್ದರಾಮಯ್ಯ ಬಗ್ಗೆ ಬೇರೆ ರೀತಿ ಒಂದು ಮನಸ್ಥಿತಿ ಇತ್ತು, ಬಟ್ ಅವರು ಇವತ್ತು ಒಂದು ಅರ್ಥಪೂರ್ಣವಾಗಿ ಬಿಟ್ಕೊಂಡು ಒಂದು ರಾಜಕಾರಣದಲ್ಲಿ ಹೀರೋ ಆಗಿದ್ದಾರೆ. ಇವತ್ತು ರಾಜ್ಯ ರಾಜಕಾರಣದಲ್ಲಿ ಹೀರೋ ಆಗಿದ್ದಾರೆ. ಎಸ್ ವೀಕ್ಷಕರೇ, ಕನಕಪುರದ ಬಂಡೆ ಇದೀಗ ರಾಜ್ಯದ ಮುಖ್ಯಮಂತ್ರಿ. ಅವ್ರ ವಿಧಾನಸಭಾ ಕ್ಷೇತ್ರ, ಅವ್ರು ಹುಟ್ಟು ಬೆಳೆದಂತ ಊರು ಕನಕಪುರದಲ್ಲಿ ನಾವಿದೀವಿ. ಅವ್ರ ಇಲ್ಲಿಯ ಮತದಾರನೇ ಮಾತಾಡ್ಸೋ ಹೋಗೋಣ. ನಿಮ್ಮ ಹೆಸರು? ಸರ್ ಮಂಜು ಅಂತೇಳಿ. ಏನ್ ಮಾಡ್ತೀರಿ? ನಾವು ಬಿಸ್ನೆಸ್ ಹೇಗಿದೆ, ಹೇಗೆ ಅನಿಸ್ತಾ ಇದೆ ಸರ್ ನಿಮ್ಮೂರಿನ ಮಗ ಈಗ ರಾಜ್ಯದ ಮುಖ್ಯಮಂತ್ರಿ? ತುಂಬಾ ಖುಷಿ ಆಗ್ತಾ ಇದೆ ಸರ್. ಅವರು ಇವತ್ತು ಪಕ್ಷಕ್ಕೋಸ್ಕರ ಏನು ಹೋರಾಟ ಮಾಡಿರೋ ಒಂದು 40 ವರ್ಷದಿಂದ ತುಂಬಾ ಎಲ್ಲಾರು ನಮ್ಮ ಕನಕಪುರ ತಾಲೂಕಿನ ಜನತೆಗೆ ತುಂಬಾ ಖುಷಿ ಆಗ್ತಾ ಇದೆ, ಹೆಮ್ಮೆ ಆಗ್ತಾ ಇದೆ ಸರ್. ಏನ್ ಸ್ವಲ್ಪ ತಡ ಆಯ್ತು ಅನ್ಸುತ್ತೆ? ಅದೇ ಒಂದು 6 ತಿಂಗಳು ತಡ ಆಗ್ತು. 6 ತಿಂಗಳು ಮುಂಚೆನೆ ಆಗ್ಬೇಕಾಯ್ತು. ಇರ್ಲಿ ಪರವಾಗಿಲ್ಲ, ಈಗಲೂ ಅದನ್ನ ನಾವು ಅಕ್ಸೆಪ್ಟ್ ಮಾಡ್ಕೋಣ. ತುಂಬಾ ಖುಷಿ ಆಗ್ತದೆ ಸರ್. ಏನ್ ಆಗ್ಬೇಕು ಮುಖ್ಯಮಂತ್ರಿಯಾಗಿ, ಏನ್ ಕೆಲಸ ಮಾಡ್ಬೇಕು ಅವ್ರ ರಾಜ್ಯ ಜನತೆಗೆ? ಮುಖ್ಯಮಂತ್ರಿ ಆಗಿ ರಾಜ್ಯದ ಜನತೆಗೆ ಎಲ್ಲಾ ಒಳಿತಿ ಮಾಡು, ಮತ್ತೆ ಏನ್ ಗ್ಯಾರಂಟಿ ಯೋಜನೆಗಳನ್ನ ಏನ್ ತಂದಿದ್ದಾರೆ ಅನುಷ್ಠಾನ ತಂದು 2028ಕ್ಕೂ ಮತ್ತೆ ಇವರೇ ಮುಖ್ಯಮಂತ್ರಿ ಆಗಿದ್ರೆ ನಮ್ಗೆ ತುಂಬಾ ಖುಷಿ ಆಗ್ತದೆ. ರಾಜ್ಯ ಜನತೆಗೆ ಒಂದು ಒಳ್ಳೆ ಆಡಳಿತ ಕೊಡ್ತಾರೆ ಅಂತ ನಿರೀಕ್ಷೆಯಲ್ಲಿದ್ದೀವಿ. 100ಕ್ಕೆ 100 ಒಳ್ಳೆ ಆಡಳಿತ ಕೊಡ್ತಾರೆ. ಗ್ಯಾರಂಟಿ ಸರ್ಕಾರಕ್ಕೆ ಬಂಡವಾಳದ ಕೊರತೆ ಇಲ್ವಾ? ಯಾಕಂದ್ರೆ ರೈತರ ಸಾಲ ಮನ್ನಾ ಮಾಡಿದ್ರೆ, ಮತ್ತೊಂದ್ ಮಾಡಿದ್ರೆ ತುಂಬಾ ಒಳ್ಳೆ ಹೆಸರು ಬರುತ್ತೆ. ಇವ್ರು ಏನ್ ಮಾಡ್ಬೇಕು? ಶಿವಕುಮಾರ್ ಒಂದು ಸಾಹೇಬ್ರಿಗೆ ಒಂದು ಒಳ್ಳೆ ರಾಜಕಾರಣ ಅನುಭವ ಇದೆ, ಅದ್ರಲ್ಲಿ ಎರಡು ಮಾತಿಲ್ಲ. ಯಾವುದೇ ರೀತಿಯ ಎಲ್ಲಾನು ಸಮತೋಲನವಾಗಿ ಅದನ್ನ ನಿಭಾಯಿಸ್ಕೊಂಡು ಹೋಗ್ತಾರೆ. ಗ್ಯಾರಂಟಿ ಯೋಜನೆ ಇನ್ನೂ ಇನ್ನ ನೆಕ್ಸ್ಟ್ ಸರ್ಕಾರ ಇನ್ನ 5 ವರ್ಷ ಅದನ್ನ ಮುಂದುವರ್ಸ್ಕೊಂಡು ಹೋಗಿ ಈ 2 ವರ್ಷದಲ್ಲಿ ಏನಿದೆ ಎಲ್ಲ ಸಂಪೂರ್ತಿಯಾಗಿ ನಡ್ಸ್ಕೋಗ್ತಾರೆ ಸರ್. ಸಿದ್ದರಾಮಯ್ಯ ಅವರ ಸ್ಮೂತ್ ಆಗಿ ಬಿಟ್ಕೊಡ್ತಾರ ಇಲ್ವಾ ಅನ್ನೋ ಚರ್ಚೆಗಳೇ ನಡೀತಾ ಇತ್ತು. ಅವರು ಗೌರವಯುತವಾಗಿ ಹೊರಟ್ರು. ನಮ್ಗೆ ಇವತ್ತು ಸಿದ್ದರಾಮಯ್ಯ ಬಗ್ಗೆ ಬೇರೆ ರೀತಿ ಒಂದು ಮನಸ್ಥಿತಿ ಇತ್ತು, ಬಟ್ ಅವರು ಇವತ್ತು ಒಂದು ಅರ್ಥಪೂರ್ಣವಾಗಿ ಬಿಟ್ಕೊಂಡು ಒಂದು ರಾಜಕಾರಣದಲ್ಲಿ ಒಂದು ತ್ಯಾಗ ಮಾಡಿ ಒಂದು ಹೀರೋ ಆಗಿದ್ದಾರೆ. ಇವತ್ತು ರಾಜ್ಯ ರಾಜಕಾರಣದಲ್ಲಿ ಹೀರೋ ಆಗಿದ್ದಾರೆ ಸರ್. ತುಂಬಾ ಖುಷಿ ಆಯ್ತು. ಅವರು ಒಂದು ನಿರ್ಧಾರ ಕೈ ತಗೊಂಡಿದ್ದು ಒಂದು ಒಳ್ಳೆ ಕೊಟ್ಟ ಮಾತಿನಂತೆ ನಡ್ಕೊಂಡ್ರಲ್ಲ, ತುಂಬಾ ಖುಷಿ ಆಯ್ತು. ಅವ್ರಿಗೂ ಧನ್ಯವಾದಗಳನ್ನ ತಿಳಿಸ್ಕೊಡ್ತೀವಿ ಸರ್. ಇಲ್ಲಿವರೆಗೂ ದೇವೇಗೌಡರ ಕುಟುಂಬದವರು, ಕುಮಾರಸ್ವಾಮಿ ಅವರು ನಾವೇ ರಾಜ್ಯಕ್ಕೆ ಒಕ್ಕಲಿಗರ ನಾಯಕರು ಅಂತಿದ್ರು. ಈಗ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಿದ್ದಾರೆ. ಇನ್ಮೇಲೆ ಯಾರು ದೊಡ್ಡ ಲೀಡರ್ ಒಕ್ಕಲಿಗರ? DK ಶಿವಕುಮಾರ್ ಅವರೇ. ಯಾವ್ದೇ ಕಾರಣಕ್ಕೂ DK ಶಿವಕುಮಾರ್ ಅವರು ಒಕ್ಕಲಿಗರ ಪ್ರಭಾವಿ ನಾಯಕರು ಅದೇ ಆಗ್ತಾರೆ. ಒಕ್ಕಲಿಗರಿಗೆಲ್ಲ ಇಡೀ ನಮ್ಮ ಕರ್ನಾಟಕ ಜನಕ್ಕೂ ಒಳ್ಳೆ ದೊಡ್ಡ ನಾಯಕರು ಹಾಗೆ ಆಗ್ತಾರೆ, ಮಾಸ್ ಲೀಡರ್ ಆಗ್ತಾರೆ. ಥ್ಯಾಂಕ್ ಯು. ನಿಮ್ಮ ಹೆಸರು? ಸರ್ ಕಿರಣ್ ಸರ್, ಮಾಜಿ ನಗರಸಭೆ ಅಧ್ಯಕ್ಷರು. ಯಾವ ಪಾರ್ಟಿ ನಿಮ್ದು? ಸರ್ ಕಾಂಗ್ರೆಸ್ ಪಾರ್ಟಿ. ಕರೆಕ್ಟ್ ಆಗಿ ಸಿಕ್ಕಿದ್ದೀರಾ. ಎಷ್ಟು ಲೇಟ್ ಆಯ್ತಾ ಇಲ್ಲ ಖುಷಿ ಆಗ್ತಿದೆ? ಇಲ್ಲ ಸರ್, ಇದು 6 ತಿಂಗಳು ಮುಂಚೆನೆ ಆಗ್ಬೇಕಾಗಿತ್ತು. 6 ತಿಂಗಳಿಂದ ನಾವು ಇಡೀ ಕರ್ನಾಟಕ ಜನತೆ ಮತ್ತೆ ಕನಕಪುರ ಜನತೆ, ನಮ್ಮ ರಾಮನಗರ, ಬೆಂಗಳೂರು ದಕ್ಷಿಣ ಜಿಲ್ಲೆಯ ಜನತೆ ಕಾತರದಿಂದ ಕಾಯ್ತಿದ್ದು ಯಾವತ್ತು ನಮ್ಮ ಸಾಹೇಬ್ರು ಮುಖ್ಯಮಂತ್ರಿ ಆಗ್ತಾರೆ ಅಂತ. ಈ ಶುಭ ಸಂದರ್ಭ ಕೂಡಿ ಬಂದಿದೆ ಇವತ್ತೊಂದ್ ದಿನ ಸಿದ್ದರಾಮಯ್ಯನವರು ಏನ್ ಮಾತು ಕೊಟ್ಟಿದ್ರು ಆ ಮಾತನ್ನ ಉಳಿಸ್ಕೊಂಡು ಇವತ್ತು ನಮ್ಮ ಸಾಹೇಬ್ರಿಗೆ ಮುಖ್ಯಮಂತ್ರಿ ಸ್ಥಾನನ ಬಿಟ್ಕೊಟ್ಟಿದ್ದಾರೆ. ಆದ್ರೆ ನಮ್ಮ ಮುಖ್ಯಮಂತ್ರಿ ಬಿಟ್ಕೊಟ್ಟಿರೋದ್ರಿಂದ ನಮ್ಮ ಸಾಹೇಬ್ರು ಒಳ್ಳೆ ಆಡಳಿತ ಕೊಟ್ಟು ಮುಂದಕ್ಕೆ ರಾಜ್ಯನ ಮತ್ತೊಂದ್ ಲೆವೆಲ್ಗೆ ತಗೊಂಡೋಗ್ತಾರೆ ಅಂತ ಎಲ್ಲರಿಗೂ ನಂಬಿಕೆ ಇದೆ. ಆ ನಂಬಿಕೆನ ಉಳಿಸ್ಕೋತಾರೆ. 23 ವರ್ಷಕ್ಕೆ ರಾಜಕೀಯಕ್ಕೆ ಬಂದವರು, ದೇವೇಗೌಡರ ಎದುರುಗಡೆ ಸ್ಪರ್ಧೆ ಮಾಡಿದವರು, ಸತತವಾಗಿ ಕಾಂಗ್ರೆಸ್ಗೆ ನಿಷ್ಠೆ. ಜೈಲ್ಗೆ ಹೋಗ್ತೀಯಾ, ಬಿಜೆಪಿಗೆ ಹೋಗ್ತೀಯ ಅಂದ್ರೆ ಫಸ್ಟ್ ಜೈಲ್ಗೆ ಹೋಗ್ತೀನಿ ಅಂತವ್ರು. ಇಂಥ ನಾಯಕನಿಗೆ ಪಕ್ಷ ನಿಷ್ಠೆಗೆ ಮತ್ತೊಂದು ಹೆಸರೇ ಇವರು. ಅಣ್ಣ ತಮ್ಮ ಹೆಂಗ್ ಬದುಕ್ಬೇಕು ಅನ್ನೋದಕ್ಕೆ ಮತ್ತೊಂದು ಉದಾಹರಣೆನೆ ಇವರು. ಹೇಗೆ ಅನಿಸುತ್ತೆ ಸರ್? ಅದರಲ್ಲಿ 2 ಮಾತಿಲ್ಲ. ಇಡೀ ರಾಜ್ಯದಲ್ಲಿ ರಾಮ ಲಕ್ಷ್ಮಣನಂತೆ ಯಾರು ಸಹೋದರರಿದ್ರೆ ಅದು ನಮ್ಮ ಫಸ್ಟ್ ಎಕ್ಸಾಂಪಲ್ ತಗೊಳ್ಳದೆ ನಮ್ಮ DK ಶಿವಕುಮಾರ್ ಸಾಹೇಬ್ರು, ಆದ್ರೆ DK ಸುರೇಶ್ ಸಾಹೇಬ್ರನ್ನ ತಗೋತಾರೆ. ಯಾಕಂದ್ರೆ ಅವರು ಯಾವುದೇ ಸಂದರ್ಭದಲ್ಲೂ, ಕಷ್ಟದಲ್ಲೂ, ಸುಖದಲ್ಲೂ, ಮತ್ತೊಂದು ಯಾವುದೇ ಸಂದರ್ಭ ಬಂದ್ರು ಅಣ್ಣನ ತಮ್ಮ ಬಿಟ್ಕೊಡ್ತೀರಾ, ತಮ್ಮನ್ನ ಅಣ್ಣ ಬಿಟ್ಕೊಡ್ತೀರಾ. ಪ್ರತಿಯೊಂದು ಹಂತದಲ್ಲೂ, ಪ್ರತಿಯೊಂದು ರಾಜಕೀಯ ಹೆಜ್ಜೆಯಲ್ಲೂ ಅವರು ಇಬ್ರು ಒಬ್ರಿಗೊಬ್ರು ರಾಜಕಾರಣ ಮಾಡ್ಕೊಂಡು ಇದುವರೆಗೂ ಒಂದ್ ಹಂತಕ್ಕೆ ಬಂದಿದ್ದಾರೆ. ಆದ್ರೂ ಮುಂದಿನ ದಿನಗಳಲ್ಲಿ ಅವ್ರಿಗೆ ಇಬ್ರಿಗೂ ಒಳ್ಳೆ ಒಂದು ಭವಿಷ್ಯ ಇದೆ. ಅದ್ರಲ್ಲಿ ನಮ್ಮ ಸಾಹೇಬ್ರು ಒಳ್ಳೇದಾಗಿ ಈ ಮುಖ್ಯಮಂತ್ರಿ ಸ್ಥಾನಕ್ಕೆ ಹೋಗ್ತಾ ಇದ್ದಾರೆ.
ನಿಮ್ದೆಲ್ಲ ಒಡನಾಟ ಹೇಗಿದೆ ಅವ್ರ ಜೊತೆ? ಸರ್, ನಮ್ದೆಲ್ಲ ಏನಿಲ್ಲ, ಕನಕಪುರ ಜನತೆಗೆ ಹಿಂಗ್ ನಾವೊಬ್ಬರು ಜನಪ್ರತಿನಿಧಿ. ನಿಮ್ಗೆಲ್ಲ ಜಾಸ್ತಿ ಕ್ಲೋಸ್ ಡಿ ಕೆ ಶಿವಕುಮಾರ್ ಅವರು, ಡಿ ಕೆ ಸುರೇಶ್ ಅವರು? ಸರ್, ಇಬ್ರು ನಮ್ ಲೀಡರ್ಗಳೇ ಸರ್. ಇಬ್ರು ನಮ್ ಲೀಡರ್ಗಳೇ. ಇಬ್ರು ನಮ್ನ ಯಾವ್ದೋ ಒಂದು ಬೂತ್ ಲೆವೆಲ್ ಇಲ್ಲಿ ಇದ್ದಂತ ನನ್ನನ್ನ ಒಂದು ಯೂತ್ ಕಾಂಗ್ರೆಸ್ ಅಲ್ಲಿ ನನ್ನ ಒಂದು ಬೂತ್ ಅಧ್ಯಕ್ಷನ್ ಮಾಡಿ ಇವತ್ತೊಂದ್ ದಿನ ನಾನು ನಗರಸಭೆ ಅಧ್ಯಕ್ಷ ಆಗಿ 29 ವರ್ಷಕ್ಕೆ ನಗರಸಭೆ ಅಧ್ಯಕ್ಷನ್ ಮಾಡಿದಾರೆ ನನ್ನ. ಅದರಿಂದ ನಾನು ಅವ್ರಿಗೆ ಚಿರಋಣಿಯಾಗಿರ್ತೀನಿ ಸರ್. ರಾಜ್ಯದ ಸಾವಿರಾರು ಕಾರ್ಯಕರ್ತರನ್ನ ಬೆಳೆಸಿದ್ದಾರೆ, ಇನ್ನು ಬೆಳೆಸ್ಕೊಂಡು ನನ್ನಂತ ಸಾವಿರಾರು ಜನ ನಮ್ ತಾಲೂಕಲ್ಲಿ ಇದಾರೆ. ಯುವಕರುಗಳಿದ್ದಾರೆ, ಮುಖಂಡರುಗಳಿದ್ದಾರೆ. ಎಲ್ಲಾ ಜಾತಿ, ಎಲ್ಲಾ ಜನಾಂಗ, ಯಾವ್ದು ಜಾತಿ ಜನಾಂಗ ನೋಡಿದಿರಾ ಪ್ರತಿಯೊಂದು ಹಂತದಲ್ಲೂ ಎಲ್ಲಾರು ಸಮನಾಗಿ ತಗೊಂಡೋಗ್ತಾ ಇದಾರೆ ಸರ್. ರಾಜ್ಯದ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವ್ರು ಏನ್ ಮಾಡ್ಬೇಕು? ಸರ್, ರಾಜ್ಯದ ಮುಖ್ಯಮಂತ್ರಿಯಾಗಿ ಇದುವರೆಗೂ ಒಂದು 25 ಜನ ಮುಖ್ಯಮಂತ್ರಿ, 24 ಜನ ಆಗಿದ್ದಾರೆ. ಈಗ 25ನೇವರು ಇವ್ರು ಆಗಿದ್ದಾರೆ. 25ನೇವರು ಇವರು 24 ಜನ ಏನ್ ಮಾಡಿದ್ರು, ಆ 24 ಜನ ಬಿಟ್ಟು ಇವರು ಡಿಫ್ರೆಂಟ್ ಆಗಿ ರಾಜ್ಯ ಜನತೆಗೆ ಒಳ್ಳೆ ಆಡಳಿತ ಕೊಟ್ಟು ಮುಂದಕ್ಕೂ ಇಂಥ ಮುಖ್ಯಮಂತ್ರಿ ನಮ್ಗೆ ಬೇಕು ಅಂತ ಜನ ಆ ರೀತಿ ಕೇಳೋ ತರ ಮುಖ್ಯಮಂತ್ರಿ ಆಡಳಿತ ಕೊಡ್ತಾರೆ ಸರ್. ನಿಮ್ಮ ಹೆಸರು? ಕಾಂತರಾಜ್ ಅಂತ ಸರ್. ಏನ್ ಮಾಡೋದು ಕಾಂತರಾಜ್ ಅವರು? ಮಾಮೂಲಿ ವ್ಯವಸಾಯ. ಓಕೆ, ಹೇಗಿದೆ ವ್ಯವಸಾಯ? ಮಳೆ ಬೆಳೆ ಈಗ ಆಯ್ತಾ ಇದೆ, ಮಳೆ ಬರ್ತಾ ಇದೆ. ರೈತರಿಗೆ ಏನ್ ಸಮಸ್ಯೆ ಇದೆ ಕನಕಪುರದಲ್ಲಿ? ರೈತರಿಗೆ ನೀರಾವರಿ ಸಮಸ್ಯೆ ಇತ್ತು. ಈಗ ಡಿ ಸಿ ಎಂ ಸಾಹೇಬ್ರು ಶಿವಕುಮಾರ್ ಅವರು, ಸೂರ್ಯ ಅವರು ಬಂದ್ಮೇಲೆ ನೀರಾವರಿ ಎಲ್ಲ ಮಾಡಿದ್ದಾರೆ. ಓಕೆ. ಬಂದ್ಮೇಲೆ ಕೆರೆಗಳು ನೀರು ತುಂಬಿಸೋ ಯೋಜನೆ ಇರ್ಬೋದು, ಚೆಕ್ ಡ್ಯಾಮ್ಗಳು. ಏನು ಮೊದ್ಲಂಗೆ ಏನು ನೀರಾವರಿ ಪ್ರಾಬ್ಲಮ್ ಇಲ್ಲ. ಈಗ ಸುತ್ತ ಇಲ್ಲಿ ನೀರಾವರಿ ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಅವ್ರು ನಿಮ್ಮೂರವರಿಗೆ ರಾಜ್ಯದ ಮುಖ್ಯಮಂತ್ರಿ, ಏನ್ ಹೇಳಕ್ ಇಷ್ಟಪಡ್ತೀರಾ? ಅವ್ರು ನಮ್ಮೂರ ನಾವು ಖುಷಿ ಪಡ್ತೀವಿ, ಸಂತೋಷ. ಅದನ್ನೇ ಕಾಯ್ತಾ ಇದ್ದೋ ನಾವು. ನಮ್ ಸಾಹೇಬ್ರು CM ಆಗೋದು ಕಾಯ್ತಾ ಇದ್ದೋ. ಆಡಿ ಕನಕಪುರಕ್ಕೆ ಅಭಿವೃದ್ಧಿ ಮಾಡವ್ರೆ. ನಮ್ ಜಿಲ್ಲೆಯಿಂದ ಕರ್ನಾಟಕದಂತನೂ ಅಭಿವೃದ್ಧಿ ಮಾಡ್ತಾರೆ ಅನ್ನೋ ಧೈರ್ಯ ಇದೆ. ಮುಖ್ಯಮಂತ್ರಿಯಾಗಿ ಅವ್ರು ಮಾಡ್ಬೇಕಾಗಿರೋ ಮೊದಲನೇ ಕೆಲಸ ಏನು ನಿಮ್ ಪ್ರಕಾರ? ಈಗ ಕುಮಾರಸ್ವಾಮಿ ಇದ್ದಾಗ ರೈತರ ಸಾಲ ಮನ್ನಾ ಆಯ್ತು, ಸಾರಾಯಿ ಹೋಯ್ತು, ಲಾಟ್ರಿ ಹೋಯ್ತು. ಡಿ ಕೆ ಶಿವಕುಮಾರ್ ಅವ್ರು ಏನ್ ಮಾಡೋರು ಒಳ್ಳೆ? ಅದೇ ರೈತರ ಪರ ನಾವು ರೈತರಿಗೆ ಒಳ್ಳೇದ್ ಮಾಡ್ಬೇಕು. ನೀರಾವರಿ, ಕರೆಂಟ್, ಹಂಗೆ ಬಡವ್ರ ಬಗ್ರಿಗೆ ಈಗೇನು ಯೋಜನೆ ಬಂದ ಬಡವ್ರ ಬಗ್ರಿಗೆಲ್ಲ ಅಕ್ಕಿ ಇದರಿಂದ ಹೊಟ್ಟೆ ತುಂಬುದೆಲ್ಲ ಆಗ್ತಾ ಇದೆ. ಸ್ವಲ್ಪ ಮಧ್ಯಮ ವರ್ಗದವ್ರಿಗೆಲ್ಲ ಈ ಗ್ಯಾರಂಟಿ ಬಂದ ಮೇಲೆ ಕಾಂಗ್ರೆಸ್ ಸರ್ಕಾರದಿಂದ ಅನುಕೂಲ ಆಗೈತೆ. ಮೇಕೆದಾಟು ಅವ್ರ ಕನ್ಸಿನ ಅತಿ ದೊಡ್ಡ ಯೋಜನೆ. ಮೇಕೆದಾಟು ಅದೇ ಕನಕಪುರಕ್ಕೆ ಏನು ಆಗಲ್ವಲ್ಲ, ರಾಮನಗರ ಜಿಲ್ಲೆ ಬೆಂಗಳೂರಿಗೆ ಎಲ್ಲ ಆಗುತ್ತಲ್ಲ ನೀರು ಸುತ್ತ. ಈಗ ಅವ್ರು ಮುಖ್ಯಮಂತ್ರಿ ಅಲ್ವಾ, ಇಡೀ ರಾಜ್ಯದ ನೋಡ್ಬೇಕು, ರಾಜ್ಯ ನೋಡ್ಬೇಕು, ದೇಶ ನೋಡ್ಬೇಕು. ಮೇಕೆದಾಟು ಯೋಜನೆ ಸರ್. ಮೇಕೆದಾಟು ಯೋಜನೆ ಆಯ್ತಿರೋದು ನಮ್ಮ ಸಾಹೇಬ್ರು ಕನಸು. ಅದು ಕಬ್ಬಾಳಮ್ಮನ ಆಶೀರ್ವಾದ ಈಡೇರ್ಲಿ ಅಂತ ದೇವರಲ್ಲಿ ಕೇಳ್ಕೊಂತೀವಿ. ಥ್ಯಾಂಕ್ ಯು. ನಿಮ್ಮ ಹೆಸರು? ಕಾರ್ತಿಕ್ ಅಂತ. ಏನ್ ಮಾಡೋದು ಕಾರ್ತಿಕ್? ನಾನು ಅಸಿಸ್ಟೆಂಟ್ ಮ್ಯಾನೇಜರ್ HR. ಯಾವ ಕಂಪನಿ ಸರ್? ನಾನು TCS ಅಲ್ಲಿ ಇದೆ ಇವಾಗ, ಸದ್ಯಕ್ಕೆ ಎಲ್ಲೂ ಕೆಲಸ ಮಾಡ್ತಾರೆ. ಏನಪ್ಪ ಕೆಲಸ ಮಾಡ್ತಾ ಇಲ್ಲ, ಬ್ರೇಕ್ ಅಲ್ಲಿ ಇದ್ದೀರಾ? ಹೌದು, ಒಳ್ಳೇದಲ್ವಾ ಸರ್, ಖುಷಿಯಾಗಿರ್ಬೇಕಷ್ಟೇ. ಹೌದು. ಆರಾಮಿದ್ದೀರಾ ತಾನೆ? ಆರಾಮಾಗಿ. ನಿಮ್ ಪ್ರಕಾರ ಯೂತ್ಸಿಗೆ ರಾಜ್ಯದಲ್ಲಿ ಇರುವಂತ ಸಮಸ್ಯೆ ಏನು? ಸರ್, ಯೂತ್ಸ್ಗೆ ಏನಂದ್ರೆ ಅದರಲ್ಲೂ ಎಸ್ಪೆಷಲಿ ಈ ತರ ಸಮಯ ಅರ್ಬನ್ ಇದು ಹೇಳ್ಬೇಕಂತಂದ್ರೆ ಈ ಕಡೆ ರೂರಲ್ ಅಲ್ಲ, ಈ ಕಡೆ ಅರ್ಬನ್ ಅಲ್ಲ. ಸೊ ಇಲ್ಲಿ ಏನಂತಂದ್ರೆ ಎಜುಕೇಶನ್ ಇದೆ, ಚೆನ್ನಾಗಿ ಸಿಗ್ತದೆ ಎಲ್ಲಾರ್ಗುನು. ಸೊ ಅದ್ರ ಜೊತೆಗೆ ಒಂದು ಎಂಪ್ಲಾಯ್ಮೆಂಟ್ ಅಪರ್ಚುನಿಟೀಸ್ನು ಇದೆ. ಇವಾಗ ಆರೋಳ್ಳಿ ಇಂಡಸ್ಟ್ರಿಯಲ್ ಏರಿಯಾ ಆಗಿರ್ಬೋದು, ಮತ್ತೆ ಬಿಡದಿ, ಇದೆಲ್ಲ ತುಂಬಾ ನಿಯರ್ ಬೈ ಇರೋದ್ರಿಂದ ತುಂಬಾ ಹೆಲ್ಪ್ಫುಲ್ ಇದೆ. ಸೊ ಅದ್ರ ಜೊತೆಗೆ ಏನಂತಂದ್ರೆ ಸ್ಕಿಲ್ ಬೇಸ್ಡ್ ಒಂದು ಕೋರ್ಸಸ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ರೆ ಗೌರ್ಮೆಂಟ್ ಕಡೆಯಿಂದ ನಮ್ಮ ಈ ರೂರಲ್ ಏರಿಯಾ ಕಡೆಯಿಂದ ಬರೋ ಸ್ಟೂಡೆಂಟ್ಸ್ ಗಳಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಅವರು ಕಾಂಪಿಟೇಟಿವ್, ಇವಾಗ ಬ್ಯಾಂಗ್ಳೂರ್ಗೆ ಹೋದ್ರೆ ನಿಮ್ಗೆ ಗೊತ್ತಿರೋ ತರ ಅಲ್ಲಿ ಎಜುಕೇಶನ್ ಮತ್ತೆ ಅಲ್ಲಿ ಕ್ವಾಲಿಟಿ ಆಫ್ ಎಜುಕೇಶನ್ ತುಂಬಾ ಬೇರೆನೆ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಸೊ ನಮ್ಮ ರೂರಲ್ ಸ್ಟೂಡೆಂಟ್ಸ್ ಏನಿದ್ದಾರೆ ಅವ್ರಿಗೂ ಅದೇ ತರ ಅವ್ರ ಜೊತೆಗೆ ಕಾಂಪಿಟೇಟಿವ್ನೆಸ್ ಬರೋ ತರ ಇರ್ಬೇಕು ಅಂತಂದ್ರೆ ಸ್ವಲ್ಪ ಸ್ಕಿಲ್ ಬೇಸ್ಡ್ ಕೋರ್ಸಸ್ ಇದೆಲ್ಲ ಇಂಟ್ರೊಡ್ಯೂಸ್ ಮಾಡಬೇಕು. ಸೊ ಗೌರ್ಮೆಂಟ್ ಇದು ಮಾಡಿದ್ರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ ರಾಜ್ಯದ ನೂತನ ಮುಖ್ಯಮಂತ್ರಿಗಳಿಗೆ? ನಿಮ್ಮೂರವ್ರೆ? ತುಂಬಾ ಖುಷಿ ಆಗತ್ತೆ, ಹೇಳ್ಬೇಕಂದ್ರೆ ಪ್ರೌಡ್ ಮೂಮೆಂಟ್. ಸೊ ನಮ್ಮ ಕನಕಪುರದವರು, ನಮ್ಮ ಕನಕಪುರದಿಂದ ಒಬ್ರು ಚೀಫ್ ಮಿನಿಸ್ಟರ್ ಆಗ್ತಾ ಇದಾರೆ ಅಂತಂದ್ರೆ ಅದು ಆಲ್ಮೋಸ್ಟ್ 70 ವರ್ಷ ಆದ್ಮೇಲೆ ನಮ್ಮ ಡಿಸ್ಟಿಕ್ ಇಂದ ಒಬ್ರು ಇಲ್ಲೇ ಹುಟ್ಟಿ, ನಮ್ಮ ಡಿಸ್ಟಿಕ್ ಅಲ್ಲೇ ಹುಟ್ಟಿ ಒಬ್ರು ಇದು ಮುಖ್ಯಮಂತ್ರಿ ಆಗ್ತಾ ಇರೋದು ಕೆಂಗಲ್ ಹನುಮಂತಯ್ಯನ ಬಿಟ್ರೆ. ಸೊ ತುಂಬಾ ಖುಷಿ ಆಗತ್ತೆ. ಭೇಟಿ ಆಗಿದ್ದೀರಾ ಡಿ ಕೆ ಶಿವಕುಮಾರ್ ಅವರು? ಸರ್, ತುಂಬಾ ಸತಿ ಹೋಗಿದೀವಿ, ಆದ್ರೆ ಮಾತು ಅಂತಂದ್ರೆ ಆತರ ಎಲ್ಲ ಏನು ಇಲ್ಲ. ಸೊ ಇದು ನಾವು ಗಣೇಶ ಹಬ್ಬ ಈ ತರ ಎಲ್ಲ ಯಾವ್ದೇ ಕಾರ್ಯಕ್ರಮ ಇದ್ರು ಅಷ್ಟೇನೆ, ಯಾವ್ದೇ ಹಬ್ಬಗಳಿದ್ರು ಅಷ್ಟೇನೆ ಹೋಗ್ತಿವಿ. ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ಮತ್ತೆ ಅವ್ರ ಕೈಲಾಗಿದ್ದು ಸಪೋರ್ಟ್ ಮಾಡ್ತಾರೆ. ಸುರೇಶ್ ಅವರು? ಇಬ್ರು ಅಷ್ಟೇನೆ. ಸರ್, ಥ್ಯಾಂಕ್ ಯು ಸೋ ಮಚ್. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.